ನಮಸ್ಕಾರ ಎಲ್ರಿಗೂ ಸಿಂಪ್ಲಿ ಸೂಗೆ ಸ್ವಾಗತ. ನಾನು ಸುಮೇಶ್ ಗೋಡಿ. ಈಗಾಗಲೇ ಪ್ರೋ ಕಬಡ್ಡಿಯ ಬೆಂಗಳೂರು ಬುಲ್ಸ್ ಬಗ್ಗೆ ಮಾತಾಡಾಯಿತು, ನಾವು ಗುಜರಾತ್ ಜೈಂಟ್ಸ್ ಬಗ್ಗೆ ಮಾತಾಡಿದ್ದೀವಿ ಆ್ಯಂಡ್ ತಮಿಳ್ ತಲೈವ್ಸ್ ಬಗ್ಗೆನೂ ಚರ್ಚೆ ಮಾಡಿದ್ದೀವಿ. ಇವತ್ತು ಹಿಂದಿನ ಸೀಸನ್ನ ರನ್ನರ್ಸ್ ಅಪ್ ಪಟ್ನಾ ಪೈರೇಟ್ಸ್ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ನಮ್ಮ ಕಾಂಟೆಂಟ್ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಕಾಮೆಂಟ್ ಕೂಡ ಮಾಡ್ತಾ ಇರಿ. ನಿಮ್ಮ ಅಭಿಪ್ರಾಯ ಅನಿಸಿಕೆ ತಿಳ್ಕೊಳ್ಳೋಕ್ಕೆ ನಂಗೆ ಸಾಕಷ್ಟು ಇಂಟ್ರೆಸ್ಟ್ ಇದೆ. ಸ್ವಲ್ಪ ಹಿಸ್ಟ್ರಿ ಮೇಲೆ ಕಣ್ಣಾಯಿಸೋಣ. ಪ್ರೋ ಕಬಡ್ಡಿನಲ್ಲಿ ಅತಿ ಯಶಸ್ವಿ ತಂಡ ಅಂತ ಯಾವುದಾದ್ರು ಕರೆಸ್ಕೊಂಡ್ರೆ ಅದು ಪಟ್ನಾ ಪೈರೇಟ್ಸ್ ಆಗಿರುತ್ತೆ. 3 ಬಾರಿ ಚಾಂಪಿಯನ್ ಆಗಿದ್ದಾರೆ, 5 ಫೈನಲ್ ಆಡಿದ್ದಾರೆ. ಇನ್ಫ್ಯಾಕ್ಟ್ ಸೀಸನ್ 1, 2, 3, 4, 5 ಪ್ಲೇ ಆಫ್ ಹೋದರು. 8, 10, 11 ಕೂಡ ಹೋಗಿದ್ದಾರೆ. ಸೊ 8 ಸೀಸನ್ ಅವರು ಪ್ಲೇ ಆಫ್ ಆಡಿರೋದು 11 ಸೀಸನ್ನಲ್ಲಿ. ಬೇರೆ ಯಾವ ತಂಡ ಕೂಡ ಆ ಕೆಲಸವನ್ನು ಮಾಡಿಲ್ಲ. ಸೊ ಅಷ್ಟು ಕನ್ಸಿಸ್ಟೆಂಟ್ ಆಗಿ ಪ್ಲೇ ಆಫ್ ಬರ್ತಾರೆ, ಚಾಂಪಿಯನ್ ಕೂಡ ಆಗ್ತಾರೆ. ಏಕೈಕ ತಂಡ ತಮ್ಮ ಟೈಟಲ್ನ ಡಿಫೆಂಡ್ ಮಾಡಿರೋದು 1 ಸತಿ ಅಲ್ಲ 2 ಸತಿ. ಸೀಸನ್ 3 ಚಾಂಪಿಯನ್, 4ರಲ್ಲಿ ಡಿಫೆಂಡ್ ಮಾಡ್ತಾರೆ. ಸೀಸನ್ 5ರಲ್ಲಿ ಕೂಡ ತಮ್ಮ ಚಾಂಪಿಯನ್ಶಿಪ್ನ ಡಿಫೆಂಡ್ ಮಾಡಿರೋಂಥ ಏಕೈಕ ತಂಡವಾಗಿರುತ್ತೆ ಈ ಒಂದು ಪಟ್ನಾ ಪೈರೇಟ್ಸ್. ಏನಿದೆ ಒಂದು ಸಕ್ಸಸ್ ಫಾರ್ಮುಲಾ ಗೊತ್ತಾಗಿದೆಯಾ ಪಟ್ನಾ ಪೈರೇಟ್ಸ್ಗೆ? ಅದು ಏನಿರ್ಬೋದು ಅಂತ ಸಾಕಷ್ಟು ನಮಗೆ ಕುತೂಹಲ ಕೂಡ ಇತ್ತು. ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ತೇಜಸ್ ಡಿ ಅಂತ ಏನು ಅವರ ಲೀಡ್ ಆ್ಯನಲಿಸ್ಟ್ ಇದ್ದಾರೆ, ಈ ಸೀಸನಲ್ಲಿ ಕೂಡ ಅವರು ಆಕ್ಷನ್ ಟೇಬಲಲ್ಲಿ ಕುತ್ಕೊಂಡಿದ್ರು. ಅವ್ರ ಜೊತೆ ನಾವು ಒಂದು ಫುಲ್ ಲೈವ್ ಮಾಡಿದ್ವಿ, ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ವಿ. ನಿಮಗೆ ಆಸಕ್ತಿ ಇದ್ದರೆ ಅದನ್ನು ಇಲ್ಲೆಲ್ಲೋ ಇಟ್ಟಿರ್ತೀನಿ, ಪ್ಲೀಸ್ ಅದನ್ನು ಕ್ಲಿಕ್ ಮಾಡ್ತಾ ನೀವು ಕೂಡ ಅದನ್ನು ಎಂಜಾಯ್ ಮಾಡ್ಬೋದು. ತುಂಬ ಇಂಟ್ರೆಸ್ಟಿಂಗ್ ಅಂತ ವಿಷಯಗಳು ಅವರು ಕೂಡ ಬಹಿರಂಗ ಮಾಡಿದ್ದಾರೆ ಅಲ್ಲಿ. ಸರಿ, ಏನೊಂದು ಹೊರ ಬರುತ್ತೆ ಅಂತ ಹೇಳಿದ್ರೆ, ಏನೊಂದು ಸೂತ್ರ ಅಂತ ಏನು ಮಾತಾಡ್ತೀವಿ, ಏನು ಸೂತ್ರ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಡಿಫೆನ್ಸ್ನ ಕೋರ್ ಅದೊಂದು ಕಲ್ತ್ಬಿಟ್ಟಿದ್ದಾರೆ. ಇದೊಂದು ಓಲ್ಡ್ ಆ್ಯಡೇಜ್ ಕೂಡ ಇದೆಯಲ್ಲ, ನಿಮಗೆ ಆಫೆನ್ಸ್ ನಿಮಗೆ ಮ್ಯಾಚ್ ಗೆಲ್ಸ್ಕೊಟ್ರೆ ಡಿಫೆನ್ಸ್ ಏನಿದೆ, ಡಿಫೆನ್ಸ್ ನಿಮಗೆ ಟೂರ್ನಮೆಂಟ್ ಗೆಲ್ಸ್ಕೊಡುತ್ತೆ ಅಂತ. ಸೊ ಇದನ್ನು ಚಾಚು ತಪ್ಪದೆ ಫಾಲೋ ಮಾಡ್ತಾರೆ ಪಟ್ನಾ ಪೈರೇಟ್ಸ್ ಅವರು. ಪ್ರೂವನ್ ಡಿಫೆಂಡರ್ಸ್ ಮೇಲೇ ಅವರು ಸ್ವಲ್ಪ ಭಾರವನ್ನು ಹಾಕಿರ್ತಾರೆ. ಫೈಜಲ್ ಅತ್ರಶಲ್ಲಿ ಇದ್ದರು, ಶಾದ್ಲು ಇದ್ದರು, ಹಿಂದೆ ಹೋದರೆ ನಿಮಗೆ ಸಂದೀಪ್ ನರ್ವಾಲ್ ಕೂಡ ಅಲ್ಲಿ ಸಿಗ್ತಾರೆ, ಗಿರೀಶ್ ಮಾರುತಿ ಎರ್ನಾಕ್ ಇದ್ದರು. ಸೊ ಈ ರೀತಿಯಂಥ ಒಂದು ಸಾಲಿಡ್ ಡಿಫೆಂಡರ್ಸ್ನ ಇಟ್ಕೊಂಡಿರ್ತಾರೆ. ಹಿಂದಿನ ಸೀಸನ್ ಕೂಡ ಅಂಥ ಡಿಫೆಂಡರ್ಸ್ ಅವರಿಗೆ ಇದ್ದದ್ದು. ಬಟ್ ಅವರಿಗೆ ಯಾವಾಗ ಸಹಾಯ ಆಗಿದೆ ಅಂತ ಹೇಳಿದರೆ, ಒಳ್ಳೆ ರೈಡರ್ ಇದ್ದಾಗ. ನೀವು ಹಿಂದಿನ ಸೀಸನ್ ಎಲ್ಲ ತೆಗೆದುಕೊಂಡು ನೋಡಿ, ಕನ್ಸಿಸ್ಟೆಂಟಾಗಿ ಪ್ಲೇ ಆಫ್ ಬರ್ತಾರೆ ನಿಜ, ಬಟ್ ಅವ್ರು ಚಾಂಪಿಯನ್ ಆಗಬೇಕು ಅಂತ ಹೇಳಿದರೆ ಒಬ್ಬ ಮುಖ್ಯ ರೈಡರ್ ಬೇಕಾಗಿರ್ತಾರೆ, ಒಬ್ಬ ಸ್ಟಾರ್ ರೈಡರ್ ಬೇಕಾಗಿರ್ತಾರೆ. ಆ ಕೆಲಸ ಮಾಡಿದ್ದು 3, 4, 5ರಲ್ಲಿ ಪರ್ದೀಪ್ ನರ್ವಾಲ್, ರೆಕಾರ್ಡ್ ಬ್ರೇಕರ್ ಪರ್ದೀಪ್ ನರ್ವಾಲ್ ಆ ಕೆಲಸ ಮಾಡಿಕೊಟ್ಟಿದ್ರು. ಬಟ್ ಅದಾದಮೇಲೆ ಅದನ್ನು ರೆಪ್ಲಿಕೇಟ್ ಮಾಡೋಕ್ಕಾಗಿಲ್ಲ. ಸೀಸನ್ 8ರಲ್ಲಿ ಏನು ಫೈನಲ್ ಆಡ್ತಾರೆ, ಅಲ್ಲಿ ಶಾದ್ಲು ಇದ್ದರು ಅವರಿಗೆ, ಬಟ್ ಅಂದ್ಕೊಂಡ ಹಾಗೆ ಒಂದು ಪ್ರದರ್ಶನ ಕೊಡೋಕ್ಕೆ ಅವ್ರಿಗೆ ಆಗಿರಲಿಲ್ಲ, ಅಂದರೆ ಚಾಂಪಿಯನ್ ಆಗೋಕ್ಕಾಗಿರಲಿಲ್ಲ. ಒಳ್ಳೆ ರೈಡರ್ಸ್ ಏನೇ ಅಂತ ಹೇಳ್ತಾ ಇದ್ವಿ, ಅವರಿಗೆ ಸಿಕ್ಕಿರಲಿಲ್ಲ. ಬಟ್ ಈ ಕಡೆ ದೇವಾಂಕ್ ಲಾಸ್ಟ್ ಸೀಸನ್ ನೋಡ್ತೀವಿ, ದೇವಾಂಕ್ ಅವ್ರು ಬಂದುಬಿಟ್ಟು ಚಿದ್ಲಾಪಿಲಿ ಮಾಡ್ತಾರೆ. ಯಾರೂ ಅಂದ್ಕೊಂಡಿರಲಿಲ್ಲ ಇಂಥ ಒಬ್ಬ ರೈಡರ್ ಇರ್ಬೋದು ಅಂತ. ಆ್ಯಂಡ್ ಸೂಚನೆ ಕೂಡ ಕೊಟ್ಟಿದ್ರು, ಆಕ್ಷನ್ ಸಮಯದಲ್ಲಿ ಹೇಳಿದ್ರು ಇಬ್ಬರು ಒಳ್ಳೆ ಯಂಗ್ ಪ್ಲೇಯರ್ಸ್ನ ನಾವು ಸೈನ್ ಮಾಡ್ತಾ ಇದ್ದೀವಿ, ಸರ್ಪ್ರೈಸ್ ಕೂಡ ಕೊಡ್ತೀವಿ ಅಂತ. ಅಯಾನ್ ಹಾಗೂ ದೇವಾಂಕ್ ನಿಜವಾಗ್ಲೂ ಅದ್ಭುತವಾದ ರೀತಿಯಲ್ಲಿ ಸೀಸನ್ 11ರಲ್ಲಿ ಪ್ರದರ್ಶನ ಕೊಟ್ಟಿದ್ದಾರೆ. ಈಗ ಸೀಸನ್ 12ರ ಸರದಿ. ಸೊ ರನ್ನರ್ಸ್ ಅಪ್ ಆದಂಥ ಪಟ್ನಾ ಪೈರೇಟ್ಸ್ ಈ ಸೀಸನಲ್ಲಿ ಚಾಂಪಿಯನ್ ಆಗೋಕ್ಕೋಸ್ಕರ ಯಾವ ರೀತಿ ತಂಡವನ್ನು ಕಟ್ಟಿದ್ದಾರೆ ಅದ್ರ ಮೇಲೆ ಕಣ್ಣು ಹಾಯಿಸೋಣ. ಮೊದಲಿಗೆ ಯಾರ್ಯಾರನ್ನ ರಿಟೇನ್ ಮಾಡಿಕೊಂಡ್ರು, ಏನಾಯಿತು ಅದ್ರ ಮೇಲೆ ಕೂಡ ಕಣ್ಣು ಹಾಯಿಸಬೇಕು. ಒಂದು ಸರ್ಪ್ರೈಸಿಂಗ್ ಏನಿಸ್ತು ಅಂತ ಹೇಳಿದರೆ, ನರೇಂದರ್ ರೈಡು ಲಾಸ್ಟ್ ಸೀಸನ್ ಏನು ಕೋಚ್ ಆಗಿದ್ದರು, ಅವರು ಇವ್ರನ್ನ ರನ್ನರ್ಸ್ ಅಪ್ ಮಾಡ್ತಾರೆ, ಅಂದರೆ ಫೈನಲ್ ಕರ್ಕೊಂಡು ಹೋಗ್ತಾರೆ. ಬಟ್ ಅದಾದ ಕೂಡಲೇ ಅವರನ್ನು ಬದಲಾಯಿಸ್ತಾರೆ ಕೂಡ, ಅಂದರೆ ಕೋಚ್ ಬದಲಾಗುತ್ತೆ. ನಾವು ಅಂದ್ಕೊಂಡಿದ್ವಿ ಇಲ್ಲ ನರೇಂದರ್ ರೈಡು ಅವ್ರ ಜೊತೆ ಕಂಟಿನ್ಯೂ ಆಗ್ಬೋದು ಅಂತ. ಬಟ್ ಇವಾಗ ಕೋಚ್ ಆಗಿ ಪಟ್ನಾ ಪೈರೇಟ್ಸ್ಗೆ ಅನೂಪ್ ಕುಮಾರ್ ಅವರು ಬಂದಿರ್ತಾರೆ. ನಮ್ಮ ಕನ್ನಡಿಗ ಪ್ರಶಾಂತ್ ಕುಮಾರ್ ರೈ ಕೂಡ ಇರ್ತಾರೆ, ನಮ್ಮ ಪುತ್ತೂರಿನ ಮುತ್ತು ಅಂತ ಏನು ಕರಿತೀವಿ, ಅವರು ಕೂಡ ಅವ್ರನ್ನ ಅಸಿಸ್ಟ್ ಮಾಡ್ತಿರ್ತಾರೆ. ಸೊ ಯಾವ ರೀತಿ ಈಗ ಫಿಲಾಸಫಿ ಬದಲಾಗ್ಬೋದು, ಹೇಗೆ ಕಾಣಿಸ್ಬೋದು ಪಟ್ನಾ ಪೈರೇಟ್ಸ್ ಅಂತೆಲ್ಲ ಪ್ರಶ್ನೆಗಳಿತ್ತಲ್ವಾ. ಸರಿ, ಅದ್ರ ಮೇಲೆ ಕಣ್ಣಾಯಿಸೋಣ. ಮೊದಲಿಗೆ ಅನೂಪ್ ಕುಮಾರ್ ಅವರು ಬಂದುಬಿಟ್ಟು ಯಾರ್ಯಾರನ್ನ ರಿಟೇನ್ ಮಾಡಿದರು ಲಾಸ್ಟ್ ಸೀಸನ್, ಏನು ರನ್ನರ್ಸ್ ಅಪ್ ಅಂತ ಒಂದು ಸ್ಕ್ವಾಡ್ ಇದೆ, ಅದರಲ್ಲಿ ಯಾರ್ಯಾರನ್ನ ಉಳಿಸ್ಕೊಂಡ್ರು ಆಕ್ಷನ್ ಹೋಗೋ ಮುಂಚೆ, ಅದ್ರ ಮೇಲೆ ಸ್ವಲ್ಪ ಕಣ್ಣಾಯಿಸೋಣ. ಹಮೀದ್ ನಾದರ್ ಇರಾನಿ ಆಟಗಾರ, ಅವ್ರನ್ನ ಉಳಿಸ್ಕೊಳ್ತಾರೆ. ತ್ಯಾಗರಾಜನ್ ಯುವರಾಜ್ ಒಳ್ಳೆ ಆಟಗಾರ, ಡಿಫೆಂಡರ್, ಅವ್ರನ್ನ ಉಳಿಸ್ಕೊಳ್ತಾರೆ. ಆ್ಯಂಡ್ ಸುಧಾಕರ್ ಲೆಫ್ಟ್ ರೈಡರ್ ಸೂಪರ್ ಆಗಿದ್ರು, ಅವ್ರನ್ನ ಕೂಡ ಉಳಿಸ್ಕೊಂಡಿದ್ದಾರೆ. ಆ್ಯಂಡ್ ಅಯಾನ್ ಉಳಿಸ್ಕೊಳ್ತಾರೆ. ನಮ್ಮ ಪ್ರಶ್ನೆ ಇದು ದೇವಾಂಕನ ಏನಕ್ಕೆ ಉಳಿಸ್ಕೊಳ್ಳಿಲ್ಲ ಅಂತ. ಬಟ್ ದೇವಾಂಕ್ ಆಕ್ಷನ್ಗೆ ಹೋಗಿರ್ತಾರೆ. ಸರಿ, ನವದೀಪ್ ಇದ್ದಾರೆ, ದೀಪಕ್ ಇದ್ದಾರೆ, ಆ್ಯಂಡ್ ಸಾಹಿಲ್ ಪಾಟೀಲ್ ಜೊತೆಗೆ 4 ನ್ಯೂ ಯಂಗ್ ಪ್ಲೇಯರ್ಸ್ ಸೈನ್ ಕೂಡ ಮಾಡ್ತಾರೆ. ಸೌರಭ್, ಪ್ರಿಯಾಂಶು, ಮಿಲನ್, ಹಾಗೆಯೇ ಅಂಕಿತ್ ಅಂತ. ಸೊ ನ್ಯೂ ಯಂಗ್ ಪ್ಲೇಯರ್ ಮೇಲೇ ಜಾಸ್ತಿ ಒತ್ತು ಕೂಡ ಕೊಟ್ಟಿರ್ತಾರೆ, ಅಂದರೆ ತುಂಬ ಚೆನ್ನಾಗಿರೋ ಪ್ರತಿಭೆಯನ್ನು ಇವರು ಸೈನ್ ಮಾಡುವಂಥ ಒಂದು ಪ್ರಯತ್ನ ಪಟ್ಟಿರ್ತಾರೆ. ಸೊ ನೋಡೋಣ ಈ ಸೀಸನಲ್ಲಿ ಏನಾದರೂ ಸೌರಭ್ ಆಗಲಿ, ಪ್ರಿಯಾಂಶು, ಮಿಲನ್ ಅಥವಾ ಅಂಕಿತ್ ಅವರಿಗೆ ಅವಕಾಶ ಸಿಕ್ಕರೆ ಅವರು ಮಿಂಚ್ತಾರ ಅಂತ. ಸರಿನಾ? ಸೊ ಇಷ್ಟು ಆಟಗಾರನ ರಿಟೇನ್ ಮಾಡಿದ್ದಾರೆ. ದೇವಾಂಕ್ ಇಲ್ಲ, ಅಂಕಿತ್ ಇಲ್ಲ, ದೀಪಕ್ ಇಲ್ಲ, ಗುರ್ದೀಪ್ ಕೂಡ ಇಲ್ಲ. ಸೊ ಏನು ಮಾಡ್ಬೋದು, ಯಾರನ್ನ ವಾಪಸ್ ಕರ್ಕೊಂಬರ್ಬೋದು. ಆ್ಯಂಡ್ ದೊಡ್ಡ ದೊಡ್ಡ ರೈಡರ್ಸ್ ಕೂಡ ಆಪ್ಷನಲ್ಲಿ ಇದ್ರಲ್ವಾ, ಅರ್ಜುನ್ ದೇಶ್ವಾಲ್ ಇದ್ರು, ಪವನ್ ಸೆರಾವತ್ ಇದ್ರು. ಸೊ ಅವ್ರಿಗೋಸ್ಕರ ಹೋಗ್ತಾರಾ, ದೇವಾಂಕನ್ನ FBM ಬಳಸ್ತಾರಾ, ಅವ್ರನ್ನ ವಾಪಸ್ ಕರ್ಕೊಂಬರ್ತಾರಾ, ಈ ಪ್ರಶ್ನೆಗಳೆಲ್ಲ ಇತ್ತು. ಸೊ ಆಕ್ಷನ್ಗೆ ಹೋಗ್ತೀವಿ. ಆಕ್ಷನಲ್ಲಿ ಪಿಕ್ ಮಾಡಿರೋದು ಯಾರ್ಯಾರನ್ನ, ಅದ್ರ ಮೇಲೆ ಸ್ವಲ್ಪ ಕಣ್ಣಾಯಿಸೋಣ. ಅಂಕಿತ್ ಜಗ್ಲನ್ ಅವರಿಗೆ 1.573 ಕೋಟಿಯನ್ನು ಕೊಟ್ಟು ಒಂದು ಸೀಸನ್ಗೋಸ್ಕರ FBM ಬಳಸ್ತಾರೆ.
ಈ ಒಂದು ಆವೃತ್ತಿಯಲ್ಲಿ ಒಂದು ಸ್ಪೆಷಲ್ ಇತ್ತಲ್ವಾ ಆಪ್ಷನಲ್ಲಿ, ಏನಪ್ಪ ಅಂದರೆ ನೀವು FBM ಏನೋ ಬಳಸ್ತೀರಾ, ಬಟ್ ನಿಮಗೊಂದು ಆಪ್ಷನ್ ಕೂಡ ಇದೆ. ಅವ್ರನ್ನ ಒಂದೇ ಸೀಸನ್ ಉಳಿಸ್ಕೊಳ್ತೀರಾ ಅಥವಾ 2 ಸೀಸನ್ಗೆ ರಿಟೈನ್ ಮಾಡ್ತೀರಾ, ಈ ಒಂದು ಸೂಚನೆ ನೀವು ಆಪ್ಷನಲ್ಲೇ ಕೊಡಬೇಕು. ಸೊ 1 ಸೀಸನ್ಗೆ ನಾವು ಉಳಿಸ್ಕೊಳ್ತೀವಿ ಅಂತ ಅಂಕಿತ್ ಜಗ್ಲನ್ ಉಳಿಸ್ಕೊಳ್ತಾರೆ. ದೀಪಕ್ ಸಿಂಗ್ ಏನಿದ್ದಾರೆ ಅವ್ರಿಗೆ 86 ಲಕ್ಷ ಕೊಟ್ಟು 2 ಸೀಸನ್ ನಾವು ದೀಪಕ್ ಅವ್ರನ್ನ ಉಳಿಸ್ಕೊಳ್ತೀವಿ ಅಂತ ಹೇಳ್ತಾರೆ. ಜೊತೆಗೆ ಸಂಕೇತ್ ಸಾವಂತ್ ಅಂತೂ ಬೇಕಾಗಿತ್ತು, ಅವ್ರಿಗೆ ಒಳ್ಳೆ ಲೆಫ್ಟ್ ಕವರ್ ಇವರು, ಸೊ ಅವ್ರನ್ನ ಕರ್ಕೊಂಡ್ಬರ್ತಾರೆ. ಖುಷಿ ಏನಪ್ಪ ಅಂದರೆ ಮಣಿಂದರ್ ಸಿಂಗ್ ಅಂತ ಏನು ಕರಿತೀವಿ, ಇವ್ರಿಗೆ ಯಾರು ಬಿಡ್ ಮಾಡೋದೇ ಇಲ್ಲ. ಬೇಸ್ ಪ್ರೈಸ್ನಲ್ಲಿ ಪಟ್ನಾ ಪೈರೇಟ್ಸ್ ಇವ್ರನ್ನ ತಗೊಂಡ್ಬಿಡ್ತಾರೆ. ಹಿಂದಿನ ಸೀಸನ್ ಅಂದ್ಕೊಂಡಂಗೆ ಆಗಿಲ್ಲ ಮಣಿಗೆ, ಒಪ್ಕೊಳ್ಳೋಣ. ಬಟ್ ಈ ಸೀಸನ್ ಏನು ಮಾಡ್ತಾರೆ ನಮ್ಮ ಹೆಬ್ಬುಲಿ ನೋಡಬೇಕಾಗುತ್ತೆ. ಅವ್ರನ್ನ ಹೆಚ್ಚಾಗಿ ನಾವು ಬೆಂಗಾಲ್ ವಾರಿಯರ್ಸ್ ಅವರ ಜೆರ್ಸಿಲಿ ನೋಡಿದ್ದು. ಫಸ್ಟ್ ಸೀಸನ್ ಏನು ಆಡ್ತಾರೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಪರವಾಗಿ, ಅದಾದಮೇಲೆಲ್ಲ ನಾವು ಜಾಸ್ತಿ ಅವ್ರನ್ನ ಬೆಂಗಾಲ್ ವಾರಿಯರ್ಸ್ನ ಜೆರ್ಸಿಲಿ ನೋಡ್ತಾ ಹೆಬ್ಬುಲಿ ಅಂತ ಕರಿತಾ ಇದ್ವಿ. ಇವಾಗ ಜೆರ್ಸಿ ಬದಲಾಗತ್ತೆ, ಆಟನೂ ಬದಲಾಗುತ್ತಾ ನೋಡಬೇಕಾಗತ್ತೆ. ಸೊ ಮಣಿಂದರ್ ಸಿಂಗ್ನ ಸೈನ್ ಮಾಡ್ತಾರೆ. ಬಾಲಾ ಸಾಹೇಬ್ ಜಾಧವ್ ಅಂತ ಅವ್ರನ್ನೂ ಕೂಡ ಸೈನ್ ಮಾಡಿದ್ದಾರೆ. ಆ್ಯಂಡ್ ಅನುಭವಿ ಡಿಫೆಂಡರ್ ರೈಟ್ ಕಾರ್ನರ್ ಸೋಂಬೀರ್ ಅವ್ರನ್ನ ಸೈನ್ ಮಾಡ್ತಾರೆ, ಸರಿನಾ. ಆ್ಯಂಡ್ ಅಮೀನ್ ಘೋರ್ಬಾನಿ ಇವರ ಇರಾನಿ ಆಟಗಾರ, ಇವರು ಕೂಡ ರೈಟ್ ಕಾರ್ನರ್ ಅಂದರೆ ಆಲ್ರೌಂಡರ್ ಅಂತೆ, ಸೊ ಅವ್ರನ್ನ ಕೂಡ ಸೈನ್ ಮಾಡಿದ್ದಾರೆ. ಆ್ಯಂಡ್ ಮಂದೀಪನ್ನು ಸೈನ್ ಮಾಡಿದ್ದಾರೆ. ಸರಿ, ಇಷ್ಟು ಆಟಗಾರನ ಕರ್ಕೊಂಡ್ಬರ್ತಾರೆ. ನಾವು ಇವಾಗ ಯಾವ ರೀತಿ ಅವ್ರು ಆಡ್ಬೋದು ಅಂತ ಕೂಡ ಯೋಚನೆ ಮಾಡೋಣ. ಅನೂಪ್ ಅವರದು ಇದು ಮೊದಲ ಬಾರಿ ಅಲ್ಲ ಅವರು ಕೋಚ್ ಆಗಿ ಬರ್ತಾ ಇರೋದು, ಹಿಂದೆ ಕೂಡ ಕೋಚ್ ಆಗಿದ್ದರು. ಪುನೇರಿ ಪಲ್ಟನ್ನ ಕೋಚ್ ಆಗಿದ್ದು ನಿಮಗೆ ನೆನಪಿದೆಯಲ್ಲ, ಆವಾಗಲೇ ಅಸ್ಲಂ ಇನಾಮ್ದಾರ್, ಮೋಹಿತ್ ಗೋಯತ್ ಎಲ್ಲ ನಮಗೆ ಅಲ್ಲೇ ಪರಿಚಯ ಮಾಡಿಕೊಟ್ರು. ಅಂದರೆ ಯೂತ್ ಮೇಲೆ ಒತ್ತನ್ನು ಆವಾಗಲೇ ಕೊಟ್ಟಿದ್ದು ನೋಡಿದ್ವಿ. ಅನೂಪ್ ಕುಮಾರ್ ಅವರ ಫಿಲಾಸಫಿ ಏನಿರ್ಬೋದು ಕೋಚಿಂಗ್ನಲ್ಲಿ ಅಂತ ಈಗಾಗಲೇ ನಮಗೊಂದು ಸುಳಿವು ಸಿಕ್ಕಿದೆ. ಸೊ ಅದನ್ನು ಇವರು ಹೇಗೆ ಪಟ್ನಾ ಪೈರೇಟ್ಸ್ ಅವರ ಔಟ್ಫಿಟ್ಟಲ್ಲಿ ಬಳಸ್ತಾರೆ. ಈಗಾಗಲೇ ಹೇಳಿದ ಹಾಗೆ ಪಟ್ನಾ ಪೈರೇಟ್ಸ್ ತಮ್ಮ ಡಿಫೆನ್ಸ್ ಕೋರ್ ಏನಿದೆ ಅದನ್ನು ಉಳಿಸ್ಕೊಳ್ಳೋಕ್ಕೆ ಬಹಳ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದಾರೆ, ಯಶಸ್ಸು ಕೂಡ ಸಿಕ್ಕಿದೆ. ಅಂಕಿತ್ ಜಗ್ಲನ್ ಉಳಿಸ್ಕೊಂಡಿದ್ದಾರೆ, ಆ್ಯಂಡ್ ಅಫ್ಕೋರ್ಸ್ ದೀಪಕ್ ಸಿಂಗ್ ಅವ್ರನ್ನ ಉಳಿಸ್ಕೊಂಡಿದ್ದಾರೆ. ಸೊ ನಿಮ್ಮ ಲೆಫ್ಟ್ ಕಾರ್ನರ್ ಸಾರ್ಟೆಡ್ ಆಯಿತು, ರೈಟ್ ಕವರ್ ಸಾರ್ಟೆಡ್ ಆಯಿತು, ಈ ಒಂದು ಕಾಂಬಿನೇಷನ್ ಅಂತೂ ಸಾರ್ಟ್ ಆಗಿದೆ. ಬಟ್ ಮುಂದೆ ಹೇಗೆ ಕಾಣಿಸ್ತಾರೆ ಅವರ ಸ್ಟಾರ್ಟಿಂಗ್ 7 ಮೇಲೆ ಸ್ವಲ್ಪ ಕಣ್ಣಾಯಿಸೋಣ. ಪಟ್ನಾ ಪೈರೇಟ್ಸ್ ಈ ಸೀಸನಲ್ಲಿ ಯಾವ ರೀತಿ ಸ್ಟಾರ್ಟ್ ಮಾಡ್ಬೋದು ಅಂತ. ರೈಟ್ ಕಾರ್ನರಲ್ಲಿ 2 ಆಪ್ಷನ್ ಬರುತ್ತೆ. ಒಂದ ಅನುಭವಿ ಸೋಂಬೀರ್ ಅವ್ರ ಜೊತೆ ಹೋಗ್ಬೋದು. ಸೋಂಬೀರ್ಗೆ ಹಿಂದಿನ ಸೀಸನ್ ಚೆನ್ನಾಗಿಲ್ಲ, ಒಪ್ಕೊಳ್ಳೋಣ. ಬಟ್ ಸೋಂಬೀರ್ ತುಂಬಾ ಟ್ಯಾಲೆಂಟ್ ಇರುವಂಥ ಒಬ್ಬ ಡಿಫೆಂಡರ್, ಅನುಭವಿ ಡಿಫೆಂಡರ್. ಸೊ ರೈಟ್ ಕಾರ್ನರ್ ಸೋಂಬೀರ್ ಹೋಗ್ಬೋದು. ಸೋಂಬೀರ್ ಜೊತೆ ಲೆಫ್ಟ್ ಕವರಲ್ಲಿ ಸಂಕೇತ್ ಸಾವಂತ್ ಆಗ್ಬೋದು. ಸಂಕೇತ್ ಸಾವಂತ್ಗೆ ಈಗಾಗಲೇ ಅನುಭವ ಇದೆ, ಸಂಕೇತ್ ಸಾವಂತ್ ಆ ಒಂದು ಸ್ಥಾನವನ್ನು ತುಂಬ್ತಾರೆ. ಬಟ್ ಇಲ್ಲಿ ರೈಟ್ ಕಾರ್ನರಲ್ಲಿ ಅವರು ಇರಾನಿ ಆಟಗಾರನ ಕೂಡ ಕರ್ಕೊಂಬರ್ಬೋದು. ನಿಮಗೆಲ್ಲ ನೆನಪಿರೋ ಹಾಗೆ ಯಾವ ರೀತಿ ಪಟ್ನಾ ಪೈರೇಟ್ಸ್ ಒಬ್ಬ ಇರಾನಿ ಆಟಗಾರ ಜೊತೆ ಸಾಕಷ್ಟು ಯಶಸ್ಸನ್ನು ಕಂಡಿರೋದು. ಫೈಜಲ್ ಅತರ್ಚಲ್ಲಿ ಇದ್ದರು, ಆ್ಯಂಡ್ ಅಫ್ಕೋರ್ಸ್ ಶಾದ್ಲೂಯಿ ಕೂಡ ಇದ್ದರು. ಸೊ ಅವರೆಲ್ಲ ಲೆಫ್ಟಲ್ಲಿದ್ದರೆ ಇವರು ರೈಟ್ ಕಾರ್ನರಲ್ಲಿ ಅಮೀನ್ ಘೋರ್ಬಾನಿಯವ್ರನ್ನ ಬಳಸ್ತಾರಾ, ಅವರು ಆಡ್ಬೋದಾ, ಇದು ಸಾಕಷ್ಟು ಇಂಟ್ರೆಸ್ಟಿಂಗ್ ಇರುತ್ತೆ. ಸೊ ರೈಟ್ ಕಾರ್ನಲ್ಲಿ ಅಮೀನ್ ಘೋರ್ಬಾನಿನೂ ಆಡ್ಬೋದು. ಸೊ ಅಮೀನ್ ಘೋರ್ಬಾನಿ / ಸೋಂಬೀರ್ ರೈಟ್ ಕಾರ್ನರಲ್ಲಿ, ರೈಟ್ ಕವರ್ನಲ್ಲಿ ದೀಪಕ್ ಇದ್ದೇ ಇರ್ತಾರೆ. ಆ್ಯಂಡ್ ಲೆಫ್ಟ್ ಕವರ್ನಲ್ಲಿ ಸಂಕೇತ್ ಸಾವಂತ್ ಬಂದರೆ ಲೆಫ್ಟ್ ಕಾರ್ನರ್ ಅಂಕಿತ್ ಆಗಿರ್ತಾರೆ. ಸೊ ಸಾರ್ಟೆಡ್ ಅನ್ಸುತ್ತಲ್ವಾ, ಸೂಪರ್ ಬಾಗಿ ಕಾಣಿಸ್ತಾ ಇದ್ದಾರೆ, ತುಂಬ ಚೆನ್ನಾಗಿ. ಆಪ್ಷನ್ಸ್ ಏನಿದ್ದಾರೆ, ಬಾಕಿ ಯಾರ್ಯಾರು ಯಾವ ಸ್ಥಾನದಲ್ಲಿ ತುಂಬೋದು ಅದ್ರ ಮೇಲೆ ಕೂಡ ಸ್ವಲ್ಪ ಕಣ್ಣಾಯಿಸೋಣ. ಸೊ ರೈಟ್ ಕಾರ್ನರ್ಸ್ ಆಪ್ಷನ್ಸ್ ಯಾರ್ಯಾರಿದ್ದಾರೆ, ಈಗಾಗಲೇ ಹೇಳಿದಾಗೆ ಸೋಂಬೀರ್ ಇದ್ದಾರೆ, ಅಮೀನ್ ಘೋರ್ಬಾನಿ ಇದ್ದಾರೆ, ನವದೀಪ್ ಇನ್ನೊಬ್ಬ ಇರಾನಿ ಆಟಗಾರ, ಹಾಮಿದ್ ಏನಿದ್ದಾರೆ, ಹಾಮಿದ್ ಅವರು ಕೂಡ ಇರ್ತಾರೆ. ಲೆಫ್ಟ್ ಕಾರ್ನರಲ್ಲಿ ಅಂಕಿತ್ ಜಗ್ಲನ್ಗೆ ಸಾಥ್ ಕೊಡ್ತಾರೆ ಯಾರ್ಯಾರು, ಯುವರಾಜ್ ರಿಟರ್ನ್ ಆದವರು ಅವ್ರು ಇರ್ತಾರೆ. ಆ್ಯಂಡ್ ಪ್ರಿಯಾಂಶ್ ಅಂತ ಏನು ಹೇಳಿದ್ವಿ, ಒಬ್ಬರು ನ್ಯೂಯಂಗ್ ಪ್ಲೇಯರ್ನ ಸೈನ್ ಮಾಡಿದ್ದಾರೆ ಅಂತ, ಅವರು ಲೆಫ್ಟ್ ಕಾರ್ನರಲ್ಲಿ ಇರ್ತಾರೆ. ಸರಿ, ರೈಟ್ ಕವರಲ್ಲಿ ದೀಪಕ್ ಸಿಂಗಿಗೆ ಆಪ್ಷನ್ ಕೊಡೋದು ಕೇವಲ ಬಾಲಾಜಿ. ಸೊ ರೈಟ್ ಕವರಲ್ಲಿ ಜಾಸ್ತಿ ಆಪ್ಷನ್ಸ್ ಇಲ್ಲ, ಇದೊಂದು ಸ್ವಲ್ಪ ಅವ್ರಿಗೆ ಪ್ರಾಬ್ಲಮ್ ಆಗೋದು. ಲೆಫ್ಟ್ ಕವರ್ನಲ್ಲೂ ಅಷ್ಟೇ, ಸಂಕೇತ್ ಸಾವಂತ್ ಬಿಟ್ಟರೆ ನ್ಯೂಯಂಗ್ ಪ್ಲೇಯರ್ಸ್ ಸೌರಭ್ ಏನಿರ್ತಾರೆ ಅವರಷ್ಟೇ ಇರೋದು. ಸೊ ಜಾಸ್ತಿ ಆಪ್ಷನ್ಸ್ ಕವರ್ಸ್ನಲ್ಲಿ ಇಲ್ಲ. ಏನಾದ್ರು ಇಂಜುರಿಗಳಾದರೆ ತುಂಬ ತೊಂದರೆಗೆ ಈಡಾಗ್ತಾರೆ ಪಟ್ನಾ ಪೈರೇಟ್ಸ್ ಅವರು. ರೇಡಿಂಗ್ ಆಪ್ಷನ್ಸ್ ಸೂಪರ್ ಆಗಿದೆ ಆ್ಯಕ್ಚುಲಿ. ರೈಟ್, ಅನುಭವಿ ಹೆಬ್ಬುಲಿ, ನಮ್ಮ ಫೇವ್ರೇಟ್ ಮಣಿಂದರ್ ಸಿಂಗ್ ಅವರು ಇರ್ತಾರೆ, ಸಾಹಿಲ್ ಪಾಟೀಲ್ ಯಂಗ್ಸ್ಟರ್ ಇರ್ತಾರೆ, ದೀಪಕ್ ಜಗ್ಲನ್ ಇರ್ತಾರೆ, ಆ್ಯಂಡ್ ಮಿಲನ್ ಹಾಗೂ ಮಂದೀಪ್ ಶರ್ಮಾ. ಲೆಫ್ಟಿಂದ ಕ್ವಾಲಿಟಿ ರೈಡರ್ಸ್ ಇದ್ದಾರೆ, ಅಯಾನ್ ಇದ್ದಾರೆ, ಅಯಾನ್ ಜೊತೆಗೆ ಈ ಕಡೆ ಸುಧಾಕರ್ ಎಮ್ ಏನಿದ್ದಾರೆ ಅವರು ಕೂಡ ಇದ್ದಾರೆ. ಹಾಗೆಯೇ ಅಂಕಿತ್ ಅಂತ ಏನು ಹೊಸ ಆಟಗಾರ ಅವರು ಕೂಡ ಇರ್ತಾರೆ. ಸೊ ಕೋಚ್ ಆಗಿ ಅನೂಪ್ ಕುಮಾರ್ ಮತ್ತು ಪ್ರಶಾಂತ್ ಕುಮಾರ್ ಅವರು ಯಾವ ರೀತಿ ನಡೆಸ್ಕೊಂಡು ಹೋಗ್ತಾರೆ, ನಮ್ಮ ಪುತ್ತೂರಿನ ಮತ್ತು ಇವರನ್ನು ಹೇಗೆ ಕರ್ಕೊಂಡು ಹೋಗ್ತಾರೆ ಅದ್ರ ಮೇಲೆ ನಮಗೆ ಸಾಕಷ್ಟು ಇಂಟ್ರೆಸ್ಟ್ ಇದೆ. ಈಗಾಗಲೇ ಹೇಳಿದ ಹಾಗೆ ಕವರ್ಸ್ ಆಪ್ಷನ್ಸ್ ಅವ್ರಿಗೆ ಕಡಿಮೆನೇ ಇರೋದು. ಸೊ ಹೋಪ್ ಮಾಡ್ತಾರೆ ಯಾವುದೇ ರೀತಿ ಇಂಜುರಿ ಆಗದಿರಲಿ ಅಂತ. ಸೊ ಸ್ಟಾರ್ಟಿಂಗ್ 7 ಈಗಾಗಲೇ ನಿಮಗೆ ಹೇಳಿದ್ದೀನಲ್ಲ, ಸೋಂಬೀರ್ ಲೆಫ್ಟ್ ಕಾರ್ನರಲ್ಲಿ ಅಂಕಿತ್, ಈ ಕಡೆ ರೈಟ್ ಕವರಲ್ಲಿ ದೀಪಕ್, ಲೆಫ್ಟ್ ಕವರ್ನಲ್ಲಿ ಸಂಕೇತ್ ಸಾವಂತ್. ರೇಡರ್ಸ್ ಇಬ್ಬರು ಲೆಫ್ಟ್ ರೈಡರ್ ಹಿಡಿಯೋದು ಸಾಧ್ಯತೆ ಜಾಸ್ತಿ ಇದೆ. ಸುಧಾಕರ್ ಮತ್ತು ಅಯಾನ್ ಇಬ್ಬರು ಕೂಡ ಸ್ಟಾರ್ಟ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ. ಆ್ಯಂಡ್ ಮಣಿಂದರ್ ಕೂಡ ಇರ್ತಾರೆ. ನೀವು ಹೇಳ್ಬೋದು ಮಣಿಂದರ್ ಹೆಬ್ಬುಲಿ ಈಗ ಅಷ್ಟು ಪರ್ಫಾರ್ಮ್ ಮಾಡ್ತಾ ಇಲ್ಲ, ಹಿಂದಿನ ಸೀಸನ್ ಕೂಡ ನಡೆದಿಲ್ಲ, ಬೇರೆ ಯಾವ ತಂಡ ಕೂಡ ಬಿಡ್ ಮಾಡಲಿಲ್ಲ, ಮಣಿಂದರ್ಗೆ ಬಿಡ್ ಮಾಡಲಿಲ್ಲ, 20 ಲಕ್ಷ ಮಾತ್ರ ಆಗಿದ್ದು.
ಬಿಗ್ಗೆಸ್ಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ ಬರೀ 20 ಲಕ್ಷಕ್ಕೇನೆ ಅಲ್ಲಿ FBM ಕೂಡ ಬಳಸ್ಬೋದಾಗಿತ್ತು. ಬೆಂಗಾಲ್ ವಾರಿಯರ್ಸ್ ಉಳಿಸ್ಕೊಳ್ಬೋದಾಗಿತ್ತು ಮಣಿಂದರ್ ಸಿಂಗ್ನ, ಅವರು ಕೂಡ ಉಳಿಸ್ಕೊಂಡಿಲ್ಲ. ಸಾಕಷ್ಟು ಪ್ರಶ್ನೆಗಳಿರುತ್ತೆ, ಮಣಿಂದರ್ ನಿಜವಾಗ್ಲೂ ಫಿಟ್ ಇದ್ದಾರಾ, ಪರ್ಫಾರ್ಮ್ ಮಾಡ್ತಾರಾ ಇಲ್ವಾ ಅಂತ. ಬಟ್ ನೀವೇನಾದ್ರು ನಂಬರ್ಸ್ ನೋಡಿದರೆ ಒಳ್ಳೆ ಬೈ ಅಂತಲೇ ಹೇಳ್ಬೋದು. ಅಂದರೆ ಸೂಪರ್ಬ್ ಆದಂಥ ಕೆಲಸ ಮಾಡಿದ್ದಾರೆ. ಮಣಿಂದರ್ ಸಿಂಗ್ನ ತೆಗೆದುಕೊಂಡಿರೋದು ತುಂಬಾ ಒಳ್ಳೆ ಕೆಲಸ ಮಾಡಿರೋದು ಪಟ್ನಾ ಪೈರೇಟ್ಸ್ ಅವರು. ಅವರ ಅನುಭವ ಅಂತೂ ಇದ್ದೇ ಇರುತ್ತೆ. ಆ್ಯಂಡ್ ಮಲ್ಟಿ ಪಾಯಿಂಟ್ ರೇಟ್ಸ್ಗೆ ಹೆಸರುವಾಸಿಯಾಗಿರೋದು ಮಣಿಂದರ್ ಅವರು. ಯಾವಾಗಲೂ ನೋಡಿದ್ರೆ ದರ ಎಳ್ಕೊಂಬರ್ತಾ ಇರ್ತಾರೆ, ಸಾಕಷ್ಟು ಪಾಯಿಂಟ್ಸ್. ಐ ಥಿಂಕ್ ನಮ್ಮ ಬೆಂಗಳೂರು ಬುಲ್ಸೇ ಜಾಸ್ತಿ ಪಾಯಿಂಟ್ಸ್ನ ಅವರಿಗೆ ಕೊಟ್ಟಿರೋದು ಅನ್ಸುತ್ತೆ. ಫೇವ್ರೇಟ್ ಅಪೋನೆಂಟ್ ನಮ್ಮ ಬೆಂಗಳೂರು ಬುಲ್ಸ್ ಮಣಿಂದರ್ ಸಿಂಗ್ ಅವರಿಗೆ. ಮಣಿಂದರ್ ಸಿಂಗ್ದು ಇನ್ನೊಂದು ನಂಬರ್ ನೋಡ್ತಾ ಇದೆ, ಅದು ನಂಗೆ ಸಾಕಷ್ಟು ಇಂಪ್ರೆಸಿವ್ ಅನಿಸಿತ್ತು. ಅವರ ಸಕ್ಸಸ್ಫುಲ್ ರೇಟ್ಸ್ಗಳ ರೇಟ್ ಏನಿದೆ, ಪರ್ಸೆಂಟೇಜ್ ಏನಿದೆ, ತುಂಬಾ ಚೆನ್ನಾಗಿದೆ. ಐ ಥಿಂಕ್ ಸುಮಾರು 70% ಏನೋ ಅಷ್ಟು ಹತ್ತಿರ ಬರುತ್ತೆ. ಅದು ಕೂಡ ಏನೋ ಯೋಚನೆ ಮಾಡಿ, ಸೀಸನ್ 1 ಆಡ್ತಾ ಇದ್ದಾರೆ, 2 ಸೀಸನ್ ಮಿಸ್ ಮಾಡಿದ್ರು ಬಿಡಿ, ಬಟ್ ಅಷ್ಟೊಂದು ಸೀಸನ್ ಆಡಿದ್ರೂ ಇಷ್ಟು ಒಳ್ಳೆ ನಿಮಗೆ ಸಕ್ಸಸ್ಫುಲ್ ರೇಟ್ ಪರ್ಸೆಂಟೇಜ್ ಇದೆ ಅಂತ ಹೇಳಿದರೆ ಎಷ್ಟು ಕನ್ಸಿಸ್ಟೆಂಟಾಗಿ ಪಾಯಿಂಟ್ಸ್ ತರ್ತಾರೆ, ಸೂಪರ್ 10ಗಳು ಹೇಗೆ ಬರ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಒಂದೆರಡು ರೇಡ್ ಅವರು ಫೇಲ್ ಆದರೂ ಕೂಡ ಮಲ್ಟಿ ಪಾಯಿಂಟ್ ರೇಡ್ನ ಬಾರಿ ಮಾಡೋದ್ರಿಂದ ಅದು ಕವರ್ ಅಪ್ ಆಗ್ತಾ ಹೋಗುತ್ತೆ. ಸಕ್ಸಸ್ಫುಲ್ ರೇಟ್ಸ್ ಇವ್ರದ್ದು ತುಂಬಾ ಚೆನ್ನಾಗಿರುತ್ತೆ. ಸೊ ಆ ಒಂದು ಮೆಟ್ರಿಕ್ ಏನಿದೆ ಅದು ನೋಡ್ತಾ ಇವರು ಪಟ್ನಾ ಪೈರೇಟ್ಸ್ನಲ್ಲಿ ಸಾಕಷ್ಟು ಯೂಸ್ಫುಲ್ ಆಗ್ಬೋದು. ಸರಿ, ಪ್ರತಿ ರೇಡ್ ಹೋಗದೇ ಇರ್ಬೋದು, ಅಯಾನ್ ಮತ್ತು ಸುಧಾಕರ್ ಅವ್ರಿಗೇನೆ ಜಾಸ್ತಿ ಲೋಡ್ನ ಕೊಟ್ಟರು ಇವರು ಬೇಕಿದ್ದಾಗ ಆ ಪಾಯಿಂಟ್ಸನ್ನು ತರುವಂಥ ಎಬಿಲಿಟಿ ಇರುತ್ತೆ. ಆ್ಯಂಡ್ ಅಫ್ಕೋರ್ಸ್ ರೊಟೇಷನ್ ಕೂಡ ಮಾಡ್ಬೋದು. ಡಿಫೆನ್ಸ್ನ ಡಿಸ್ಟರ್ಬ್ ಮಾಡೋಂಥ ಎಬಿಲಿಟಿ ಇದ್ದೇ ಇರುತ್ತೆ ಮಣಿಂದರ್ಗೆ. ಅವ್ರು ನೋಡ್ತೀವಿ ಜಾಸ್ತಿ ಓಡಾಡೋದು ಏನಿಲ್ಲ, ಅವ್ರ ಮೂವ್ಮೆಂಟ್ ಸಿಂಪಲ್ ಆಗಿದೆ. ಕಾರ್ನರ್ ಟು ಕವರ್ ಬರ್ತಾರೆ, ಲೆಫ್ಟ್ ಕಾರ್ನರ್ ಮುಂದೆ ಸ್ವಲ್ಪ ಮೂವ್ಮೆಂಟ್ ಮಾಡ್ತಾರೆ. ಆ ಸ್ಟ್ಯಾಂಡಿಂಗ್ ಬೋನಸ್ ನೋಡೋಕೆ ನಾನಂತೂ ಕಾಯ್ತಾ ಇರ್ತೀನಿ. ಮಣಿಂದರ್ ಸಿಂಗ್ ಅವರ ಸ್ಟ್ಯಾಂಡಿಂಗ್ ಬೋನಸ್ ಏನಿದೆ ಲಾಸ್ಟ್ ಸೀಸನ್ ಅಷ್ಟು ನೋಡೋಕೆ ಸಿಕ್ಕಿಲ್ಲ. ಸೊ ಫಿಟ್ ಆಗಿದ್ರೆ ಖಂಡಿತವಾಗ್ಲೂ ಅದು ನೋಡೋಕೆ ಸಿಗುತ್ತೆ. ಸೊ ಅವ್ರನ್ನ ಇದು ಮಾಡ್ಬೋದು. ಈಗ ಅನೂಪ್ ಕುಮಾರ್ ಅವರು ಯಾವ ರೀತಿ ಇವ್ರನ್ನೆಲ್ಲ ಬಳಸ್ತಾರೆ ಅಂತ ನಾವು ಮಾತಾಡ್ತಿದ್ವಲ್ಲ. ಈಗ ನೋಡಿ, ಅಸ್ಲಂ ಇನಾಮ್ದಾರ್ ಇದ್ರು, ಮೋಹಿತ್ ಗೋಯತ್ ಇದ್ರು, ಪುನೇರಿ ಪಲ್ಟನ್, ಯಂಗ್ ಪುನೇರಿ ಪಲ್ಟನ್ ಆವಾಗಲೇ ಸ್ವಲ್ಪ ಸ್ಟ್ರಾಂಗ್ ಅನ್ನಿಸ್ತಾ ಇದ್ರು. ಬಟ್ ಆ ಕೊಹೆಸಿವ್ ಯೂನಿಟ್ ಥರ ಕೆಲಸ ಮಾಡ್ಸೋಕ್ಕಾಗಿರಲಿಲ್ಲ. ಅವರ ಬೆಸ್ಟ್ ಏನಿದೆ ಅದನ್ನು ತರೋಕ್ಕಾಗಿರಲಿಲ್ಲ. ಅದಾದಮೇಲೆ ಹೊರ ಹೋಗಿದ್ದಾರೆ. ಈಗ ವಾಪಸ್ ಏನು ಪ್ರೋ ಕಬಡ್ಡಿಗೆ ಬರ್ತಾ ಇದ್ದಾರೆ ಅನೂಪ್ ಕುಮಾರ್ ಹೆಡ್ ಕೋಚ್ ಆಗಿ. ಹೋಪ್ಫುಲಿ ಸ್ವಲ್ಪ ಲರ್ನಿಂಗ್ಸ್ ಕೂಡ ತರ್ತಾರೆ. ಹಿಂದೆ ಏನು ಪ್ರೂವ್ ಮಾಡೋಕ್ಕೆ ಆಗಲಿಲ್ಲ, ಅದನ್ನು ಪ್ರೂವ್ ಮಾಡೋ ಒಳ್ಳೆ ಅವಕಾಶ ಇದೆ ಇವಾಗ ಅನೂಪ್ ಕುಮಾರ್ ಅವ್ರಿಗೆ. ಆ್ಯಂಡ್ ಈಗಾಗಲೇ ಹೇಳಿದಾಗೆ ಮ್ಯಾನೇಜ್ಮೆಂಟ್ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಒಳ್ಳೆ ಪ್ಲೇಯರ್ಸ್ನ ಉಳಿಸ್ಕೊಂಡಿರೋದ್ರಿಂದ ಪಟ್ನಾ ಪೈರೇಟ್ಸ್ ಒಂದು ಸ್ಟ್ರಾಂಗ್ ಯೂನಿಟಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಅನೂಪ್ ಕುಮಾರ್ ಇವ್ರನ್ನ ಮತ್ತೆ ಪ್ಲೇ ಆಫ್ ಕರ್ಕೊಂಡು ಹೋದರೆ ಆ ಒಂದು ಕೋಚಿಂಗ್ನಲ್ಲಿ ಇವರು ಕೂಡ ಪ್ರೂವ್ ಮಾಡಿದಾಗುತ್ತೆ. ಎಸ್, ನಾನು ಕೂಡ ಒಂದು ತಂಡವನ್ನು ಪ್ಲೇ ಆಫ್ಗೆ ಅಥವಾ ಚಾಂಪಿಯನ್ ಮಾಡಿದಂತೂ ವಾವ್, ಕ್ಯಾಪ್ಟನ್ ಕೂಲ್ ಅಂತ ಏನು ಕರಿತಾ ಇದ್ವಿ ಅನೂಪ್ ಕುಮಾರ್ ಅವ್ರಿಗೆ, ಅವ್ರ ಕೋಚ್ ಕೂಲ್ ಕೂಡ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಖಂಡಿತವಾಗ್ಲೂ ಆ ಒಂದು ಅವಕಾಶವಿದೆ. ಇವರ ಸ್ಟ್ರೆಂಗ್ತ್, ವೀಕ್ನೆಸ್, ಆಪರ್ಚುನಿಟಿ, ಥ್ರೆಟ್ ಮೇಲೆ ಇವಾಗ ಕಣ್ಣಾಯಿಸೋಣ. ಏನಿಸುತ್ತೆ ಪಟ್ನಾ ಪೈರೇಟ್ಸ್ ಅವರ ಸ್ಟ್ರೆಂಗ್ತ್ ಏನಿದೆ, ಅವರ ಮೇನ್ ಕೋರ್ ಡಿಫೆನ್ಸ್ನ ಉಳಿಸ್ಕೊಂಡಿರೋದು. ಸಿಂಪಲ್ ಅಲ್ವಾ? ಸೊ ಸೂಪರ್ ಆಗಿ ತಮ್ಮ ಡಿಫೆಂಡರ್ಸ್ನ ಉಳಿಸ್ಕೊಂಡಿದ್ದಾರೆ. ಹಿಂದೆ ಸೀಸನ್ ಯಾರು ಚೆನ್ನಾಗಿ ವರ್ಕ್ ಮಾಡಿದ್ರು ಅವ್ರನ್ನ ಉಳಿಸ್ಕೊಂಡಿದ್ದಾರೆ. ಆ್ಯಂಡ್ ಅವರ ರೇಡರ್ಸ್ ಅಯಾನ್ ಅವ್ರನ್ನ ಉಳಿಸ್ಕೊಂಡ್ರು. ಎಸ್, ದೇವಾಂಕ್ ಇಲ್ಲ, ಬಟ್ ಅಯಾನ್ನ ಉಳಿಸ್ಕೊಂಡಿದ್ದಾರೆ. ಆ್ಯಂಡ್ ಹೊಸ ಯಂಗ್ಸ್ಟರ್ಸ್ನ ಸೈನ್ ಮಾಡಿದರೆ ಅವರು ಸಾಕಷ್ಟು ಪ್ರಾಮಿಸಿಂಗ್ ಅನಿಸ್ತಾ ಇದೆ. ವೀಕ್ನೆಸ್ ಏನಿದೆ, ವೀಕ್ನೆಸ್ ಈಗಾಗಲೇ ನಾನು ಹೇಳಿದಾಗೆ ಕವರ್ಸಲ್ಲಿ ರೈಟ್ ಕವರ್, ಲೆಫ್ಟ್ ಕವರ್ ಇಬ್ಬರು ಸ್ಟ್ರಾಂಗ್ ಇರುವಂಥ ಇಬ್ಬರು ಕವರ್ಸ್ ಇದ್ದಾರೆ. ಬಟ್ ಅವರು ಆಫ್ ಸೀಸನ್ ಆಯಿತು ಅಥವಾ ಅವ್ರಿಗೆ ಇಂಜುರಿ ಆಯಿತು ಅಂತ ಹೇಳಿದರೆ ಅವ್ರನ್ನ ಬದಲಾಯಿಸುವಂಥ ಆಟಗಾರರು ಅಷ್ಟೇ ಕ್ವಾಲಿಟಿಯನ್ನು ಡೆಲಿವರ್ ಮಾಡ್ತಾರಾ? ಅದು ಖಂಡಿತವಾಗ್ಲೂ ಇರೋದು. ಆಪರ್ಚುನಿಟಿ ಹೇಳಿದಾಗೆ ಈಗಾಗಲೇ ಹೇಳಿದಾಗೆ ಯಂಗ್ಸ್ಟರ್ಸ್ ಮೇಲೆ ಒತ್ತು ಏನು ಕೊಡ್ತಾರೆ ಪಟ್ನಾ ಪೈರೇಟ್ಸ್ ಅವರು. ಲಾಸ್ಟ್ ಸೀಸನ್ ಕೂಡ ನೋಡಿದ್ದೀವಿ ಹೇಗೆ ಅಯಾನ್ ಆಗಲಿ ದೇವಾಂಗ್ ಆಗಲಿ ಬಂದರು. ಅದೇ ರೀತಿ ಈ ಸೀಸನ್ನಲ್ಲಿ ಕೂಡ ಅಂಥ ಏನಾದರೂ ಸ್ಟಾರ್ ರೇಡರ್ಸ್ನ ಕೊಡಬಲ್ಲರ, ಸ್ಟಾರ್ ಆಟಗಾರನ ಕೊಡಬಲ್ಲರ, ಅದೊಂದು ಆಪರ್ಚುನಿಟಿ ಇದ್ದೇ ಇರುತ್ತೆ ನ್ಯೂ ಯಂಗ್ ಪ್ಲೇಯರ್ಸ್ಗೆ ಪರ್ಫಾರ್ಮ್ ಮಾಡೋಕ್ಕೆ. ಆ್ಯಂಡ್ ಥ್ರೆಟ್ ಏನಿದೆ ಅಂತ ಹೇಳಿದರೆ ಅನೂಪ್ ಕುಮಾರ್ ಅವರ ಕೋಚಿಂಗ್ ಇವಾಗ ಹೇಗೆ ಇವರ ಬೆಸ್ಟನ್ನು ಹೊರಗೆ ತೆಗೆಯುತ್ತೆ, ಅದೇ ಒಂದಿರೋದು. ಅಂತ ಹೇಳಿದರೆ ಈಗ ಏನೇನು ಅಂದ್ಕೊಂಡಿದ್ದಾರೆ ನೋಡಿ, ಸೋಂಬೀರ್ ಈಗ ಸ್ಟಾರ್ಟಿಂಗ್ 7 ನಾವು ಸೆಟ್ಟಾಗಿ ಹೇಳ್ತೀವಲ್ಲ, ಈ ಸ್ಟಾರ್ಟಿಂಗ್ 7 ಯಾವ ರೀತಿ ಅವ್ರು ನಡ್ಸ್ಕೊಂಡು ಹೋಗ್ತಾರೆ, ಯಾವ ರೀತಿ ಅವರಿಂದ ಒಳ್ಳೆ ಪ್ರದರ್ಶನ ತರ್ತಾರೆ, ಟ್ಯಾಕ್ಟಿಕಲಿ ಯಾವ ರೀತಿ ಇವ್ರನ್ನ ರೇಡರ್ಸ್ನ ಬಳಸ್ತಾರೆ, ಇಬ್ಬರು ಲೆಫ್ಟ್ ರೇಡರ್ ಜೊತೆ ಹೋಗ್ತಾರಾ, ರೈಟ್ ರೇಡರ್ಸ್ ಜಾಸ್ತಿ ಬಳಸ್ತಾರಾ, 5 ಡಿಫೆಂಡರ್ ಜೊತೆ ಆಡ್ತಾರಾ, ಡ್ರೆಸ್ಸಿಂಗ್ ರೂಮ್ನ ಯಾವ ರೀತಿ ಇಟ್ಕೊಂಡಿರ್ತಾರೆ, ಯಾವ ರೀತಿ ಪಾಳೆಯನ್ನು ಮೇಂಟೈನ್ ಮಾಡ್ತಾರೆ, ಈ ಎಲ್ಲ ಪ್ರಶ್ನೆಗಳಿರುತ್ತೆ. ಸೊ ಅದು ವರ್ಕ್ ಆದರೆ ಸೂಪರ್, ಬಟ್ ಆಗದೇ ಇದ್ದರೆ ಅದೊಂದು ಥ್ರೆಟ್ ಆಗುತ್ತೆ. ಬಾಕಿ ಟೀಮೆಲ್ಲ ನೋಡಿದಾಗ ಆ ಕೋಚ್ ಏನಿದ್ದಾರೆ ಅವರು ಒಂಥರ ಓಕೆ, ಈಗಾಗಲೇ ಹಲವಾರು ಮೆಡಲ್ಸ್ ಎಲ್ಲ ಗೆದ್ದು ಬಂದಿರೋಂಥ ಕೋಚ್ ಆಗಿರ್ತಾರೆ. ಇಲ್ಲಿ ಮಣಿ ಮತ್ತು ಇವರೆಲ್ಲ ಒಟ್ಟಿಗೆ ಆಡಿದವರು ಆಯಿತಾ. ಲಾಸ್ಟ್ ಸೀಸನ್ ನೋಡಿದ್ವಿ, ರಾಕೇಶ್ ಅವ್ರ ಜೊತೆನೂ ಆಡ್ತಾ ಇದ್ರು, ಎಲ್ಲ ಒಟ್ಟಿಗೆ ಆಡಿದವರು ಅವರು. ಸೊ ಹೇಗೆ ಆ ಒಂದು ಗುರು ಶಿಷ್ಯನ ಈಕ್ವೇಷನ್ ಬೆಲ್ಡ್ ಆಗುತ್ತೆ, ರೆಸ್ಪೆಕ್ಟ್ ಅಂತೂ ಇದ್ದೇ ಇರುತ್ತೆ ಖಂಡಿತವಾಗ್ಲೂ. ಅನೂಪ್ ಕುಮಾರ್ ಬೋನಸ್ ಬಾದ್ಶಾ ಅಂತ ಕರಿತೀವಿ, ರೆಸ್ಪೆಕ್ಟ್ ಇರುತ್ತೆ. ಬಟ್ ಅರ್ಥ ಮಾಡ್ಕೋತೀರಾ ಅಂದ್ಕೊಳ್ತೀನಿ ಯಾವ ರೀತಿ ಅವ್ರು ಹೇಳಿದ್ದನ್ನು ನಡೆಸ್ತಾರೆ, ಹೇಗೆ ಸಂಭಾಷಣೆ ಮಾಡ್ತಾರೆ. ಈ ನಾವು ಏನು ಮನ್ಪ್ರೀತ್ ಸಿಂಗ್ ಅವರಿಂದ ನೋಡ್ತೀವಿ, ಹಿರಿಯಣ್ಣನ ರೀತಿಯಲ್ಲಿ ಅವ್ರು ಮಾಡ್ತಾಯಿದ್ರು. ಬಟ್ ಮನ್ಪ್ರೀತ್ ಸಿಂಗ್ ಅವ್ರದ್ದು ಕ್ಲಿಯರ್ ಆಗಿತ್ತು, ಮ್ಯಾಟ್ ಮೇಲೆ ಯಾರೇ ಕ್ಯಾಪ್ಟನ್ ಆಗಿರಲಿ, ಈ ಟೀಮಿಗೆ ಕ್ಯಾಪ್ಟನ್ ನಾನೇ ಹಿರಿಯಣ್ಣ, ನಾನು ಹೇಳ್ದಂಗೆ ನಡೆಯುತ್ತೆ.
ಎಲ್ಲರೂ ನನ್ನ ಮಾತು ಕೇಳ್ತಾರೆ. ಆ ರೀತಿ ಒಂದು ಈಕ್ವೇಷನ್ನ ಸೃಷ್ಟಿ ಮಾಡ್ಕೊಂಡಿದ್ರು, ಆ ರೀತಿ ಒಂದು ಎನ್ವೈರ್ಮೆಂಟ್ನ ಸೃಷ್ಟಿ ಮಾಡಿದರು. ಹಿರಿಯಣ್ಣನ ರೀತಿ ನಡ್ಸ್ಕೊಂಡು ಹೋಗಿದ್ರು ಮನ್ಪ್ರೀತ್ ಅವರು. ಸೊ ಈಗ ಹಿರಿಯಣ್ಣನ ರೀತಿಲಿ ಅನೂಪ್ ಕುಮಾರ್ ಇರ್ತಾರಾ, ಕೋಚ್ ರೀತಿಲಿ ಇರ್ತಾರಾ, ನಿಮ್ಗೆ ಫ್ರೀಡಮ್ ಕೊಡ್ತಾರಾ, ನಿಮ್ಗೆ ಏನು ಅನಿಸುತ್ತೆ ನೀವು ಮಾಡಿ, ನಿಮ್ಮ ಮೇಲೆ ನಂಬಿಕೆ ಇದೆ ಅಂತ ಹೇಳ್ಬಿಟ್ಟು ಆ ನಂಬಿಕೆಯನ್ನು ಕೊಡ್ತಾರಾ, ಈ ಎಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಸೊ ನಿಜವಾಗ್ಲೂ ಅದೊಂದು ಏನು ಕ್ವೆಶ್ಚನ್ ಮಾರ್ಕ್ ಇರೋದ್ರಿಂದ ನಾನು ಕೂಡ ಕುತೂಹಲದಿಂದ ನೋಡ್ತೀನಿ ಯಾವ ರೀತಿ ನಡ್ಸ್ಕೊಂಡು ಹೋಗ್ತಾರೆ ಅನೂಪ್ ಕುಮಾರ್ ಈ ಒಂದು ಪಟ್ನಾ ಪೈರೇಟ್ಸ್ ಯೂನಿಟ್ನ ಅಂತ. ನಿಮ್ಗೆ ಏನು ಅನಿಸುತ್ತೆ? ನಿಮ್ಮ ಪ್ರಕಾರ ಏನು ಸ್ಟ್ರೆಂತ್ ಇರ್ಬೋದು, ವೀಕ್ನೆಸ್ ಇರ್ಬೋದು, ಆಪರ್ಚುನಿಟಿ ಇರ್ಬೋದು, ಥ್ರೆಟ್ ಇರ್ಬೋದು? ಪಟ್ನಾ ಪೈರೇಟ್ಸ್ ಮತ್ತೆ ಬ್ಯಾಕ್ ಟು ಬ್ಯಾಕ್ ಫೈನಲ್ ಬರ್ತಾರಾ? ಈ ಸೀಸನ್ ಕೂಡ ಪ್ಲೇ ಆಫ್ ತಲುಪ್ತಾರಾ? ಮಣಿಂದರ್ನಿಂದ ನಾವು ಒಂದು ಕಮ್ ಬ್ಯಾಕ್ ಸೀಸನ್ ಎಕ್ಸ್ಪೆಕ್ಟ್ ಮಾಡ್ತೀವಾ? ಅಯಾನ್ ದೇವಾಂಕ್ ಮಾಡಿದ ಕೆಲಸವನ್ನು ಮಾಡೋಕ್ಕಾಗತ್ತಾ? ಸೂಪರ್ ಸ್ಟಾರ್ ಆಗ್ಬೋದಾ ಅಯಾನ್ ಅವರು, ಅಥವಾ ಹೊಸ ಯಂಗ್ಸ್ಟರ್ಸ್ ಏನಾದರೂ ಆ ಕೆಲಸವನ್ನು ಮಾಡ್ತಾರಾ? ನೀವು ಕೂಡ ಸಾಕಷ್ಟು ಕಬಡ್ಡಿ ಫಾಲೋ ಮಾಡ್ತೀರಾ, ನಿಮಗೇನು ಅನಿಸುತ್ತೆ ಪ್ಲೀಸ್ ಅದನ್ನು ತಿಳಿಸಿ. ಆ್ಯಂಡ್ ಅಫ್ಕೋರ್ಸ್ ಲೈಕ್, ಸಬ್ಸ್ಕ್ರೈಬ್ ಗೊತ್ತಲ್ಲ, ಅದಂತೂ ಮಾಡ್ತಾ ಇರಿ. ನಮಗೂ ಸಾಕಷ್ಟು ಸ್ಫೂರ್ತಿ ಸಿಗುತ್ತೆ, ಇನ್ನೂ ಸಾಕಷ್ಟು ಕಾಂಟೆಂಟ್ ನಿಮಗೋಸ್ಕರ ಮಾಡಬೇಕು ಅಂತ ಸಾಕಷ್ಟು ಹುರುಪು ಕೂಡ ಬರುತ್ತೆ. ಸೊ ಖಂಡಿತವಾಗ್ಲೂ ಹೋಪ್ ಇದೆಲ್ಲ ಇಂಟ್ರೆಸ್ಟಿಂಗ್ ಇತ್ತು ಅಂತ ಅನಿಸುತ್ತೆ. ನಿಮಗೇನಾದರೂ ವಿಷಯ ತಿಳಿಸ್ಬೇಕು ಅಂದರೆ ಪ್ಲೀಸ್ ತಿಳಿಸಿ. ಸದ್ಯಕ್ಕೆ ನಾವು ಬರ್ತೀವಿ, ಚೆನ್ನಾಗಿರಿ.